ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗಾಗಲೇ ಲೋಕಸಭೆ ಎಲೆಕ್ಷನ್ ಅನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಸ್ಪರ್ಧೆ ಮಾಡಿತ್ತು. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಜಿಬಿಎ ಎಲೆಕ್ಷನ್ ನಲ್ಲೂ ನಾವು ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಏನೋ ಮಾತುಕತೆ ನಡೀತಾ ಇದೆ ಸರ್. ಒಂದ್ ವೇಳೆ ಅವರು ಏನಾದರೂ ಜಿಬಿಎ ಎಲೆಕ್ಷನ್ ನಲ್ಲಿ ಮೈತ್ರಿಯಾಗಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗುತ್ತಾ ಅಂತ? ಈಗ ಅವರೀಗಾಗಲೇ ಜೊತೆಲಿದ್ದಾರೆ, ಜೊತೆಲೇ ಎಲೆಕ್ಷನ್ಗೂ ಹೋಗ್ತಾರೆ. ಮೊನ್ನೆ ಪಾರ್ಲಿಮೆಂಟು ಜೊತೆಲೇ ಹೋಗಿದ್ದರು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಟೀಚರ್ಸು ಗ್ರ್ಯಾಜುಯೇಟ್ಸಲ್ಲಿ ಜೊತೆಲೇ ಹೋಗಿದ್ದರು, ಈಗಲೂ ಜೊತೆಲೇ ಹೋಗ್ತಾರೆ. ಆಮೇಲೆ ಜನ ಮತದಾರರು ಕಾಂಗ್ರೆಸ್ ಕೊಡುಗೆ ಬೆಂಗಳೂರು ನಗರಕ್ಕೆ ಏನಿದೆ ಅಂತೇಳಿ 78 ವರ್ಷದಿಂದ ತಗೊಂಡು ಮತ ಹಾಕಿದರೆ 175 ಜನ ನಮಗೆ ಮತ ಹಾಕಬೇಕು. ಅಥವಾ ಬಿ ಜೆ ಪಿಯವರು ಬಣ್ಣದ ಮಾತಾಡ್ತಾರೆ, ಸುಳ್ಳು ಹೇಳ್ತಾರೆ, ಜನಕ್ಕೆ ಸುಳ್ಳು ಕಿವಿಗೆ ಇಂಪಾಗಿ ಕೇಳಿಸುತ್ತೆ. ಮತ್ತು ಅವರು ದೇವರು ಧರ್ಮವನ್ನು ಬಳಸ್ತಾರೆ ರಾಜಕೀಯದಲ್ಲಿ. ಕೆಲಸ ಆಗಬೇಕಾಗಿದ್ದರೆ, ಕೆಲಸಗಾರರು ಬೇಕಾಗಿದ್ದರೆ ನಮ್ಮ ಪಕ್ಷಕ್ಕೆ ಮತ ಹಾಕಲಿ. ಅಥವಾ ಅವ್ರು ಹೇಳೋ ಸುಳ್ಳುಗಳೇ ಅವ್ರಿಗೆ ಆನಂದವಾಗಿ ಕೇಳಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈಗಾಗಲೇ ಕಳೆದ 1.5 ತಿಂಗಳಿಂದ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ಮ ಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ. ಈ ಚರ್ಚೆ, ಈ ಗೊಂದಲ ಜಿಬಿ ಎಲೆಕ್ಷನ್ ಮೇಲೂ ಬೀಳುತ್ತಾ ಅಂತ? ಗೊಂದಲ ಸೃಷ್ಟಿ ಮಾಡ್ಕೋಬಾರ್ದು ನಾವು. ನಮ್ಮ ಪಕ್ಷನೇ ಅಂತಲ್ಲ, ಯಾವುದೇ ಪಕ್ಷ ಗೊಂದಲ ಮಾಡಿಕೊಂಡ್ರು ಸಹಜವಾಗಿ ಅದು ಪರಿಣಾಮ ಇರುತ್ತೆ. ಈಗ ಬಿ ಜೆ ಪಿಯವರು 2008ರಿಂದ 2013ವರೆಗೂ 3 ಜನ ಚೀಫ್ ಮಿನಿಸ್ಟರ್ ಬದಲಾಯಿಸಿದ್ರು. ಏನಾಯಿತು ರಿಸಲ್ಟು ಅಲ್ವಾ? ಮೊನ್ನೆನೂ ಅಷ್ಟೇ, ಬೊಮ್ಮಾಯಿ, ಯಡಿಯೂರಪ್ಪ ಕಿತ್ಲಾಟ. ಅದಕ್ಕೆ ಮುಂಚೆ ದೇವೇಗೌಡರು, ಜಯೇಶ್ ಪಟೇಲರು ಅವರೆಲ್ಲ ಇದ್ದಾಗ ಈ ಥರ ಗೊಂದಲಗಳು ಮಾಡ್ಕೋಬಾರ್ದು. ನಾವು ಕೂಡ ನಮ್ಮಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಪಬ್ಲಿಕ್ಕಲ್ಲಿ ಮಾತಾಡೋವಂಥ ನೆಸಿಟಿ ಇರಲಿಲ್ಲ. 10 ಜನ, ಈಗ ಸಿ ಎಮ್ ಪರವಾಗಿ ಒಂದು 3-4 ಜನ, 4-5 ಜನ ಅಂದ್ಕೊಳ್ಳಿ, ಈ ಕಡೆ ಒಂದು 4-5 ಜನ, ಇನ್ನು ಉಳಿದಿರ್ತಕ್ಕಂಥವ್ರು ಯಾರೂ ಮಾತಾಡಲಿಲ್ಲ. ಈ 10 ಜನ ಮಾತಾಡಿದ್ದೇನಾಗಿ ಸಹಜವಾಗಿ ಜನರಲ್ಲಿ ಸ್ವಲ್ಪ ಗೊಂದಲ. ಸರ್, ಎರಡೂ ಕಡೆ ಬಣಗಳು ಇದಾವಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಅರ್ಥ ಸರ್? ಬಣಗಳು ಅಂತ ಈ 10 ಜನ ಎಷ್ಟು 136 ಜನ ಶಾಸಕರು, ಈಗ 138 ಆಗೋಯ್ತು. 138ರಲ್ಲಿ 8-10 ಜನ ಬಿಟ್ಟರೆ ಉಳಿದವ್ರು ಯಾರೂ ಮಾತಾಡಲ್ಲ. ತಪ್ಪು, ಮಾತಾಡಬಾರ್ದಿತ್ತು, ಈಗಲೂ ಮಾತಾಡಬಾರ್ದು, ಮುಂದಕ್ಕೂ ಮಾತಾಡಬಾರ್ದು. ಕೊನೆಯದಾಗಿ, ಈಗ ಜಿಬೆ ಎಲೆಕ್ಷನ್ ಮಾಡಿ ಅಂತ ಹೇಳಿದೆ, ಸರ್ಕಾರ ಕೂಡ ಸಿದ್ಧತೆ ನಡೆಸ್ತಾ ಇದೆ ಸರ್. ಅಂತಿಮವಾಗಿ ಮತದಾರರಿಗೆ ನೀವು ರಾಜ್ಯ ಸರ್ಕಾರ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ, ಬೆಂಗಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಇದ್ರ ಜೊತೆ ನೀವು ಮತದಾರರಿಗೆ ಯಾವ ರೀತಿ ನೀವು ಮನವಿ ಮಾಡ್ಕೋತೀರಿ? ನಮಗೆ ಮತ ಹಾಕಿ, ಜಿಬಿಎ ಎಲೆಕ್ಷನ್ ಅಲ್ಲಿ ನಮಗೆ ಗೆಲ್ಲಿಸಿ ಅಂತ. ಒಂದು, ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾಡಿರ್ತಕ್ಕಂಥ ಕೆಲಸ 78 ವರ್ಷದ್ದು ತಗೊಳ್ಳಿ ನೀವು. ಆಮೇಲೆ ನಮ್ಮ ಪಕ್ಷ ಸರ್ಕಾರ ಇದ್ದಾಗ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ ಇರ್ಬೋದು, ವೀರಪ್ಪ ಮೊಯ್ಲಿ ಅವ್ರ ಸರ್ಕಾರ ಇರ್ಬೋದು, ಅದಾದಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಇರ್ಬೋದು, ಈ ಇತ್ತೀಚೆಗೆ ಈ ಸರ್ಕಾರ ನಮ್ಮ ಎರಡನೇ ಭಾಗದ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಬೆಂಗಳೂರಿಗೆ ನಾವು ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಪ್ಲಸ್ ಗ್ಯಾರಂಟಿಗಳು ಒಂದು. ಉದಾಹರಣೆಗೆ ಬೆಂಗಳೂರು ನಗರ ಒಂದರಲ್ಲಿ 25 ಲಕ್ಷ ಜನ ಓಡಾಡ್ತಾಯಿದ್ರು ಬಸ್ಸಲ್ಲಿ. ನಮ್ಮ ಶಕ್ತಿ ಬರೋಕ್ಕೆ ಮುಂಚೆ ಈಗ 40 ಲಕ್ಷ ಜನ ಓಡಾಡ್ತಾರೆ. ಅಂದರೆ 15 ಲಕ್ಷ ಜನ ಬಸ್ಸಲ್ಲಿ ಉಚಿತವಾಗಿ ಹೆಚ್ಚುವರಿಯಾಗಿ ಓಡಾಡ್ತಾಯಿದ್ದಾರೆ. ಅಂದರೆ ಆ ಬೆಂಗಳೂರು ನಗರ ಒಂದರಲ್ಲೇ 23% ಅಷ್ಟು ಉದ್ಯೋಗ ಸೃಷ್ಟಿ ಜಾಸ್ತಿ ಆಯಿತು. ಮತ್ತು ಶಕ್ತಿ ಬೆಲೆ ಏರಿಕೆಯಿಂದ ಜನಕ್ಕೆ ಕಷ್ಟ ಆಯಿತು, ಅನುಕೂಲ ಆಗಲಿ ಅಂತೇಳಿ ಶಕ್ತಿ ಗೃಹಲಕ್ಷ್ಮಿ ಕಾರ್ಯಕ್ರಮ, ಗೃಹಜ್ಯೋತಿ, ಮತ್ತು ಈಗ ಇಂದಿರಾ ಗಾಂಧಿ ಹೆಸರಲ್ಲಿ ಕಿಟ್ಟು ಕೂಡ ಕೊಡ್ತಾಯಿದ್ದೀವಿ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ, ನಾವು ಫ್ಲೈಓವರ್ಸ್ ಮಾಡಬೇಕು. ಸುಮ್ಮನೆ ಈ ಜಂಕ್ಷನಿಂದ ಆ ಜಂಕ್ಷನ್ ತೊಗೊಂಡೋಗೋದಲ್ಲ. ಮೈಸೂರು ರಸ್ತೆಯಿಂದ ನೆಲಮಂಗಲ ತುಮಕೂರು ರಸ್ತೆಗೆ, ತುಮಕೂರು ರಸ್ತೆಯಿಂದ ಈ ಕಡೆ ಇನ್ನೊಂದು ರಸ್ತೆಗೆ, ಹೊಸೂರು ರಸ್ತೆಗೆ, ಈ ರೀತಿ ದೊಡ್ಡ ಫ್ಲೈಓವರ್ಸು ಮಾಡೋ ಉದ್ದೇಶ ಇದೆ ನಮ್ಮದು. ಟನಲ್ ರೋಡ್ಸು, ಈಗ ಟನಲ್ ರೋಡ್ ವಿರೋಧ ಮಾಡ್ತಾರಲ್ಲ, ಬಾಂಬೆನಲ್ಲಿ ಮೊನ್ನೆ 3 ಟನಲ್ ರೋಡ್ ಆಯಿತು. ಬಾಂಬೆನಲ್ಲಿ ಒಂದು 2 ಗಂಟೆ ಹೋಗ್ತಾ ಇದ್ದಿದ್ದು ಈಗ 20 ನಿಮಿಷಕ್ಕೆ ಹೋಗ್ತಾರಂತೆ ಬಾಂಬೆದಲ್ಲಿ.
ಆಮೇಲೆ ಈ ಬಿ ಜೆ ಪಿಯವರು ಅಭಿವೃದ್ಧಿ ವಿರೋಧಿಗಳವರು. ಈ ನೋಡಿ, ಇದರಲ್ಲಿ ನಮ್ಮ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಅರ್ಧ ಗಂಟೆ ಸಿಗಾಕ್ಕೊಳ್ತೀವಿ, ಹೋಗೋರು ಸಿಗಾಕ್ಕೊಳ್ತೀವಿ, ಬರೋರು ಸಿಗಾಕ್ಕೊಳ್ತೀವಿ ಏರ್ಪೋರ್ಟ್ಗೆ. ಬಾಲಬ್ರೂಯಿಯಿಂದ ಹೆಬ್ಬಾಳದವರೆಗೂ ಇವರೇ ವಿರೋಧ ಮಾಡಿದ್ದು ಬಿ ಜೆ ಪಿಯವರು, ಕೋರ್ಟಿಗೆ ಕೇಸ್ ಹಾಕಿ ಎಲ್ಲ ಮಾಡಿದ್ರು. ಆಮೇಲೆ ಟ್ರಾಫಿಕ್, ಕುಡಿಯೋ ನೀರು ಬೇಕು ನಮಗೆ, 1,40,00,000 ಜನ ಇದ್ದಾರೆ, ಅದರಲ್ಲಿ ಇನ್ನೂ 45 ಲಕ್ಷ ಜನಕ್ಕೆ ಕುಡಿಯೋ ನೀರು ನಾವು ಕೊಡಬೇಕು. ಬೆಂಗಳೂರು ಸುತ್ತಲೂ ಬೆಳೀತಾ ಇದೆ, ಅದಕ್ಕೆ ನಾವು ರಿಸರ್ವಾಯರ್ ಮಾಡ್ತೀವಿ, ಮೇಕೆದಾಟದು, ಸ್ಟಾರ್ಮ್ ವಾಟರ್ ಲೈನ್ಸು, ಇನ್ನೂ ಈ 2,000 ಕೋಟಿಯಷ್ಟು ಹಣ ತಗೊಳ್ತಾ ಇದ್ದೀವಿ. ಆಮೇಲೆ ಕಾಂಕ್ರೀಟ್ ರಸ್ತೆಗಳು ಮಾಡ್ತಾಯಿದ್ದೀವಿ. ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಹೆಚ್ಚು ಆದ್ಯತೆ ಕೊಡ್ತಾಯಿದ್ದೀವಿ. ಈ ರೀತಿ ಓವರಾಲ್ ಡೆವಲಪ್ಮೆಂಟ್ಗೆ ನಮ್ಮಲ್ಲಿ ಪ್ಲ್ಯಾನ್ಸ್ ಇದೆ. ಬಿ ಜೆ ಪಿಯವ್ರ ಹತ್ರ ಕೇಳಿ ನೋಡೋಣ ಏನಿದೆ ಪ್ಲ್ಯಾನ್ ಅಂತ. ಅವ್ರ ಹತ್ರ ಅವ್ರ ಅಧಿಕಾರದಲ್ಲಿದ್ದಾಗ ಬಿಲ್ಡಿಂಗ್ಗಳನ್ನ ಅಡ ಇಟ್ಬಿಟ್ಟು ಹೋಗ್ಬಿಟ್ರು, 14 ಕಟ್ಟಡಗಳನ್ನ. 2 ಸಲಿನೂ ನಮಗೆ ಸಾಲ ಬಿಟ್ಬಿಟ್ಟು ಹೋಗ್ಬಿಟ್ರು, 5,000 ಕೋಟಿ, 5,000 ಕೋಟಿ, 6,000 ಕೋಟಿ. ನಮ್ಮ ಹತ್ರ ಕನಸುಗಳಿದೆ, ಅವ್ರ ಹತ್ರ ಯಾವ ಕನಸು ಇಲ್ಲ. ಅಧಿಕಾರದ ಕನಸು ಒಂದೇ ಅವ್ರದ್ದು. ಈಗ ಎಲೆಕ್ಷನ್ ನಡೆಸೋಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಹೈಕಮಾಂಡ್ ಏನಾದರೂ ಕೆಲಸದ ಬಗ್ಗೆ ಅಂದರೆ ಪ್ರಿಪ್ರೇಷನ್ ಬಗ್ಗೆ ಏನಾದರೂ ಸೂಚನೆ ಕೊಟ್ಟಿದೆ? DCM DK ಶಿವಕುಮಾರ್ಗಾಗಲಿ, CM ಸಿದ್ದರಾಮಯ್ಯ ಅವ್ರಿಗಾಗಲಿ, ಇವಾಗ ಬೆಂಗಳೂರಿನಲ್ಲಿ ನೀವು ಹಿರಿಯರಿದ್ದೀರಿ, ನಿಮ್ಗೇನಾದರೂ ಹೈಕಮಾಂಡ್ ವತಿಯಿಂದ ಏನಾದರೂ ಸೂಚನೆ ಬಂದಿದೆಯಾ ಅಂತ? ಈಗ ಈಗಾಗಲೇ ನಮ್ಮ ಕ್ಯಾಟಗರಿ ಆಗೋಕ್ಕೆ ಮುಂಚೆನೇ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಪ್ಲಿಕೇಶನ್ ಕರೆದುಬಿಟ್ಟಿದ್ದೀವಿ. ಇವತ್ತು ಬೆಂಗಳೂರು ದಕ್ಷಿಣದ ಮೀಟಿಂಗೂ ಇತ್ತು. ನಾನೇ ಪದ್ಮನಾಭನಗರ ಪಂಚಮುಖಿ ಕಲ್ಯಾಣ ಮಂಟಪದಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದು. ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ. ಆಮೇಲೆ CM DCM ಬೆಂಗಳೂರಿನ 6 ಸಚಿವರಿದ್ದೀವಿ, ಶಾಸಕರಿದ್ದಾರೆ, ಸೋತಂಥವ್ರಿದ್ದಾರೆ, ಮಾಜಿ ಮೇಯರ್ಗಳಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಎಲ್ಲರ ಸಾಮೂಹಿಕ ನಾಯಕದಲ್ಲಿ ಚುನಾವಣೆ. ಸರ್, ಕೊನೆ ಪ್ರಶ್ನೆ ಕೇಳ್ತೀನಿ. ಈಗ GBAನಲ್ಲಿ 5 ಪಾಲಿಕೆಗಳು ಬರ್ತವೆ. 5 ಪಾಲಿಕೆಗಳಲ್ಲಿ ನಿಮ್ಮ ಅಂದರೆ ಕಾಂಗ್ರೆಸ್ ಎಷ್ಟು ಸ್ಥಾನದಲ್ಲಿ ಗೆಲ್ಲುವ ನಿರೀಕ್ಷೆ ಇದೆ ಸರ್ ನಿಮಗೆ? ಒಂದು ಜವನ ಪಬ್ಲಿಕ್ಕು ಪ್ರಬುದ್ಧರಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಯಾರು ಕೆಲಸ ಮಾಡಿದ್ದಾರೆ, ಯಾರು ಇದುವರೆಗೂ ಮಾಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿದ್ರೆ 100ಕ್ಕೆ 75 ಜನ ನಮಗೆ ಮತ ಹಾಕಬೇಕಾಗತ್ತೆ. ಅದು ಬಿಟ್ಟು ದೇವರು ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಓಟ್ ಕೇಳೋಂಥ BJP ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ನಮ್ಮ ವಿರುದ್ಧ ಬರೀ ಅಪಪ್ರಚಾರ ಮಾಡತ್ತೆ ಅವ್ರ ಕೆಲಸ ಅದು. ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಬಿಟ್ಟೋಗಿರ್ತಕ್ಕಂಥ ಸಾಲಗಳು ಅಡ ಇಟ್ಟಿದ್ದು ಎಲ್ಲ ಯೋಚನೆ ಮಾಡಿದ್ರೆ ಅವ್ರಿಗೆ ಮತನೇ ಹಾಕಬಾರದು. 100ಕ್ಕೆ 75 ಭಾಗ ನಮಗೆ ಮತ ಹಾಕಬೇಕು. ಇದು ಮತದಾರರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಬುದ್ಧರಾಗಿ ಅವರು ಯೋಚನೆ ಮಾಡಿದ್ರೆ ನಮ್ಗೆ ಓಟ್ ಹಾಕಬೇಕು. ಪ್ರಬುದ್ಧ 100ಕ್ಕೆ 75% ನಮ್ಗೆ ಓಟ್ ಹಾಕಬೇಕು ಅವರು. ಥ್ಯಾಂಕ್ ಯು ಸರ್, TV9 ಜೊತೆ ಮಾತಾಡಿ. ಬೆಂಗಳೂರಿಗೆ ಅಂದರೆ ಬೆಂಗಳೂರು ಅಭಿವೃದ್ಧಿಗೆ ಕುರಿತಂತೆ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಅಭಿವೃದ್ಧಿ ಮಾಡಿದೆ. ಆ ಅಭಿವೃದ್ಧಿನಲ್ಲಿ ಏನು ಕಾಂಗ್ರೆಸ್ ಕೊಡುಗೆ ಕೊಟ್ಟಿದೆ, ಅದರ ಪ್ರಕಾರವಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳಿಂದ ಏನು ಮಹಿಳೆಯರಿಗೆ ಆಗಿದೆ, ಸಾಕಷ್ಟು ಬಡ ಜನರಿಗೆ ಸಹಾಯ ಆಗಿದೆ, ಅದರ ಕುರಿತು ಮತ್ತು ಬೆಂಗಳೂರು ಅಭಿವೃದ್ಧಿ ಕುರಿತು ಏನು ಡೆವಲಪ್ಮೆಂಟ್ ಆಗಿದೆ, ಅದರ ಆಧಾರದ ಮೇಲೆ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಈಗಷ್ಟೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಈರಣ್ಣ ಬಸ್ವಾ, TV9.